11 ವರ್ಷಗಳ ಪ್ರೀತಿ 8 ತಿಂಗಳ ಗರ್ಭಿಣಿ ಆದ ನಂತರ ಮದುವೆ ಏನು ಹೆರಿಗೆ ಸಂದರ್ಭದಲ್ಲಿ ತಾಯಿ ಮತ್ತು ಮಗು ಸಾವು ಇಂಥದ್ದೊಂದು ಹೃದಯ ವಿದ್ರಾವಕ ಘಟನೆಗೆ ವಾಣಿಜ್ಯನಗರಿ ಹುಬ್ಬಳ್ಳಿ ಸಾಕ್ಷಿಯಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ ಹಲವಾರು ರೀತಿಯ ಒಂದು ಅನುಮಾನಕ್ಕೂ ಸಹ ಎಡೆ ಮಾಡಿಕೊಟ್ಟಿದೆ. ಈಗೇನು ಸಾವನ್ನಪ್ಪಿದ್ದಾಳೆ ಯುವತಿ, ಆ ಯುವತಿಯ ಸಾವಿಗೆ ಆ ಒಂದು ಪ್ರಿಯಕರ ಅಥವಾ ಪತಿ ಅಂತೇನು ಹೇಳ್ತಾರೆ ಅವನೇ ಕಾರಣ ಅನ್ನೋ ಒಂದು ಆರೋಪನ ಯುವತಿ ಕಡೆಯವರು ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ಘಟನೆ ಮಂಟೂರು ರಸ್ತೆಯ ಶೀಲಾ ಕಾಲೋನಿಯಲ್ಲಿ ನಡೆದಿದೆ. ಇಲ್ಲಿ ಸಾವನ್ನಪ್ಪಿದ ಯುವತಿಯನ್ನು ದಿವ್ಯಾ ಅಂತ ಗುರುತಿಸಲಾಗಿದೆ. ಆಕೆ 22 ವರ್ಷ. ಇದಕ್ಕೆ ಕಾರಣ ಆದವನು ಅಂದರೆ ಈಗ ಚರಣ್ ಅನಂತಪುರ್ ಅಂತೇಳಿ ಅವನ ಮೇಲೆ ಈ ರೀತಿಯ ಒಂದು ಅಲಿಗೇಷನ್ ಬಂದಿದೆ. ಇಲ್ಲಿ ಇವರು ದಿವ್ಯಾ ಮತ್ತು ಚರಣ್ ಅನಂತಪುರ್ ಇಬ್ಬರೂ ಸಹ ಕಳೆದ 11 ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಾಯಿದ್ರು. ಅಂದರೆ ಅಪ್ರಾಪ್ತ ವಯಸ್ಸಿನಿಂದಲೂ ಸಹ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾಯಿದ್ರು. ದಿವ್ಯಾಳಿಗೆ ತಾಯಿ ಇದ್ದಿಲ್ಲ, ಕೇವಲ ತಂದೆ ಮಾತ್ರ ಇದ್ದ. ಆ ರೀತಿ ಏನು ಶಾಲಾ ಹಂತದಲ್ಲಿನೇ ಈಗೇನು ಚರಣ್ ಅನ್ನೋನ ಪ್ರೇಮಪಾಶದಲ್ಲಿ ಬಿದ್ದಿದ್ಲು. ಹಾಗಾಗಿ ಆ ಒಂದು ನಿರಂತರ ಒಂದು 11 ವರ್ಷಗಳಿಂದ ಪ್ರೀತಿ ಮಾಡ್ಕೊಂಡು ಬಂದಂತಹ ಈ ಜೋಡಿ ಯಾವುದೋ ಒಂದು ಗಳಿಗೆಯಲ್ಲಿ ಒಂದು ಪರಸ್ಪರ ದೈಹಿಕ ಸಂಪರ್ಕ ಬೆಳೆಸಿದ್ದರ ಪರಿಣಾಮವಾಗಿ ಆಕೆ 8 ತಿಂಗಳ ಗರ್ಭಿಣಿಯಾಗಿದ್ಲು. ಗರ್ಭಿಣಿ ಆದರೂ ಸಹ ಇದನ್ನು ಅವನು ಚರಣ್ ಮದುವೆ ಆಗಲಿಕ್ಕೆ ಮುಂದಾಗಿರಲಿಲ್ಲ. ಹಾಗಾಗಿ ಕೊನೆಗೆ ಆಕೆ ಪೊಲೀಸ್ ಠಾಣೆ ಮೆಟ್ಲೇರಿದ್ಲು. ನನ್ನನ್ನು ಮದುವೆ ಆಗ್ತಾಯಿಲ್ಲ, ಇವನು ಗರ್ಭಿಣಿ ಮಾಡಿದ್ದಾನೆ ಆದರೆ ಮದುವೆ ಆಗ್ತಿಲ್ಲ ಅನ್ನೋ ಒಂದು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟ ನಂತರ ಇವನು ಚರಣ್ ಅನಿವಾರ್ಯವಾಗಿ ಆಕೆಯನ್ನು 7 ದಿನಗಳ ಹಿಂದೆ ಮದುವೆ ಆಗಿದ್ದ. ಆದರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದರೆ ಮದುವೆ ಆಗಿದ್ದಂದರೆ ಕೇವಲ ಒಂದು ಅರಿಶಿಣ ಕೊಂಬು ಕಟ್ಟಿಬಿಟ್ಟು ಒಂದು ದೇವಸ್ಥಾನದಲ್ಲಿ ಮದುವೆಯಾಗಿ ಒಂದು ಮದುವೆ ಶಾಸ್ತ್ರನ ಪೂರೈಸಿದ್ದ. ಆದರೆ ಒಂದು ರೀತಿಯಲ್ಲಿ ಅಫಿಷಿಯಲ್ ಈಗೇನು ರಿಜಿಸ್ಟರ್ ಮದುವೆ ಆಗಲಿ ಅಥವಾ ಏನು ಗುರು ಹಿರಿಯರ ಸಮ್ಮುಖದಲ್ಲಿ ಎಲ್ಲ ಜನರ ಸಮ್ಮುಖದಲ್ಲಿ ಈ ರೀತಿ ಒಂದು ಮದುವೆ ಆಗುವಂತಹ ಕೆಲಸವನ್ನು ಮಾಡಿರಲಿಲ್ಲ. ಇದಾದ ನಂತರ ನಡೆದಂಥದ್ದೇ ಒಂದು ದುರಂತ ಘಟನೆ ಅಂತ ಹೇಳ್ಬೋದು. 7 ದಿನಗಳ ಹಿಂದೆ ಮದುವೆ ಆಗಿತ್ತು. ನಿನ್ನೆ ಏನಂದರೆ ಆಕೆನ ಹೆರಿಗೆ ನೋವಿನ ಹಿನ್ನೆಲೆಯಲ್ಲಿ ಆಕೆನ ಹುಬ್ಬಳ್ಳಿಯ ಚಿಟಗುಪ್ಪಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಆಕೆನ ಹೆರಿಗೆ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವ ಆಗಿತ್ತು. ಅಲ್ಲಿ ಮಗು ಸಹ ಹೆಣ್ಣು ಮಗುವಾಗಿತ್ತು. ಆ ಮಗು ಸಹ ಸಾವನ್ನಪ್ಪಿತ್ತು. ಅದಾದ ನಂತರ ಈಕೆನೂ ಸಹ ತೀವ್ರ ರಕ್ತಸ್ರಾವದ ಹಿನ್ನೆಲೆಯಲ್ಲಿ ಆಕೆನ ಹುಬ್ಬಳ್ಳಿಯ ಕಿಮ್ಸ್ಗೆ ರವಾನೆ ಮಾಡಲಾಗಿತ್ತು. ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ಆಕೆ ಸಾವನ್ನಪ್ಪಿದ್ದಾಳೆ. ಇದು ಎಲ್ಲೋ ಒಂದು ಕಡೆ ಈ ಒಂದು ಸಾವು ಸಾಕಷ್ಟು ಚರ್ಚೆಗೂ ಸಹ ಗ್ರಾಸ ಮಾಡಿಕೊಟ್ಟಿದೆ. ಈ ಒಂದು ಸಾವಿಗೆ ಆಕೆಯ ಪತಿ ಮತ್ತು ಪ್ರಿಯಕರ ಹಲವು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದ ಅವನೇ ಆ ಒಂದು ಚರಣ್ಯ ಕಾರಣ ಅನ್ನೋ ಒಂದು ಆರೋಪನ ಅವರ ದಿವ್ಯಾ ಕಡೆಯವರು ಮಾಡ್ತಾ ಇದ್ದಾರೆ. ಇಲ್ಲಿ ಆದರೆ ಅದನ್ನು ಅಲ್ಲಗಳೆಯುವಂತಹ ಕೆಲಸವನ್ನು ಚರಣ್ ಮಾಡ್ತಾ ಇದ್ದಾನೆ. ನಾನು 11 ವರ್ಷಗಳಿಂದ ನಾನು ಆಕೆಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಈಗ ಯಾಕೆ ನಾನು ಆಕೆನ ಸಾಯಿಸಲಿ ಅನ್ನೋ ಒಂದು ಮಾತು. ಇಲ್ಲಿ ಪೋಷಕರ ಆರೋಪ ಅಂದರೆ ಆಕೆಯ ಸಂಬಂಧಿಕರ ಆರೋಪ ಅಂದರೆ ಆಕೆ 8 ತಿಂಗಳ ಗರ್ಭಿಣಿ ಇದ್ಲು. ಆಕೆಗೆ ಗರ್ಭ ಇದಾಗಲ್ಲ ಅಂತ ಹೇಳ್ಬಿಟ್ಟು ಅಬಾರ್ಷನ್ ಮಾಡೋ ಸಲುವಾಗಿಯೇ ಸತತವಾಗಿ ಅಬಾರ್ಷನ್ಗಾಗಿ ಟ್ಯಾಬ್ಲೆಟ್ ಕೊಡ್ತಾ ಬಂದಿದ್ದ. ಆ ಟ್ಯಾಬ್ಲೆಟ್ ಕೊಟ್ಟ ಪರಿಣಾಮವಾಗಿ ತೀವ್ರ ರಕ್ತಸ್ರಾವವಾಗಿ ಆ ಮಗು ಸಾವನ್ನಪ್ಪಿದೆ. ಜೊತೆಗೆ ಆಕೆನೂ ದಿವ್ಯಾನೂ ಸಾವನ್ನಪ್ಪಿದ್ದಾಳೆ. ಹಾಗಾಗಿ ಈ ಒಂದು ಸಾವಿಗೆ ಚರಣ್ಯ ಕಾರಣ ಅನ್ನೋ ಒಂದು ಆರೋಪ ಆ ಒಂದು ದಿವ್ಯಾ ಕುಟುಂಬಸ್ಥರದಾಗಿದೆ. ಹುಡುಗಿಗ ಸ್ವಲ್ಪ ಮೆಡಿಸಿನ್ ಕೊಟ್ಟಿಲ್ಲಿಂದ ಇನ್ಫೆಕ್ಷನ್ ಆಗಿದೆ, ಪಾಪುಗೆ ಬೇಬಿಗೆ ತಾಯಿಗೆ ಇಬ್ಬರು ಡೆತ್ ಆಗಿದ್ದಾರೆ. ನಿನ್ನೆ ರಾತ್ರಿ 10 ಗಂಟೆಗೆ ಆ ಹುಡುಗಾಗ ನಾವು ಫೋನ್ ಮಾಡಿ ಬಾ ಇಲ್ಲಿ ಡಾಕ್ಟರ್ಸ್ ಎಲ್ಲ ಕರಿತಾ ಇದ್ದಾರೆ ಬರ್ರಿ ಅಂತಂದಿದ್ರು ಅವನು ರೆಸ್ಪಾನ್ಸ್ ಕೊಟ್ಟಿಲ್ಲ ನಮಗೆ. ಬಟ್ ಅವನು ಮತ್ತೆ ಬೆಳಗ್ಗೆನೂ ಅವ್ರ ಮನೆ ಮತ್ತೆ ಹೋಗಿದ್ದೀವಿ, ಸಿಗಲಿಲ್ಲ. ನಾವು ನನ್ನ ಮಕ್ಕಳೆಲ್ಲ ಸೇರಿ ಹುಡ್ಕಾಡಿದ್ದೀವಿ. ಆಮೇಲೆ ಸಿಕ್ಕಿದ್ರು. ಕೆಲ ಜನ ಅವನ ಬಗ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಬೇಕು. ಮನೆಯಲ್ಲಿ 10,000 ರೂಪಾಯಿ ತೊಗೊಂಡೋಗಿದ್ದಾನೆ ಕ್ಯಾಶನ್ನು. ಆ ಹುಡುಗಿಗೆ ಮೆಡಿಷನ್ದು ಯಾವುದು ಏನು ಮಾಡಿಲ್ಲ. ಬಟ್ ನಮ್ಮ ಅಕ್ಕವರ ಮಗಳು ಅವ್ರ ಮೆಡಿಷನ್ದೆಲ್ಲ ಇವರೇ ನೋಡಿದ್ರು. ನಮಗೆ ನಿನ್ನೆ ಗೊತ್ತಾಗಿದೆ, ನಿನ್ನೆ ನೈಟು ಮರ್ಡರ್ ಮಾಡ್ಬೇಕಂತ ಉದ್ದೇಶದಲ್ಲೇ ಆ ಹುಡುಗಿನ ಇದು ಮಾಡಿದ್ದಾನೆ. ಈಗ ಒಮ್ಮಿಗೆನ ಮಾಡಂದ್ರೆ ಮಾಡೋಕ್ಕಾಗಲ್ಲಲ್ಲ. ದಿನ ಅಲ್ಲಿ ನಾವು ಹಾಸ್ಪಿಟ್ಲಲ್ಲೂ ಕೇಳಿದಾಗ ಇಲ್ಲಮ್ಮ ಈಗ ಅಬೋಷನ್ ಮಾಡಿಸ್ಬೇಕಂತೇಳಿ 15 ದಿನ ಮಟ್ಟ ಟ್ಯಾಬ್ಲೆಟ್ ಕೊಟ್ಟಿದ್ದಾನೆ. ಅದರಲ್ಲಿಂದ ಅವಳಿಗೆ ಸ್ವಲ್ಪ ಬ್ಲೀಡಿಂಗ್, ಆಮೇಲೆ ಅದು ಫೀವರ್ ಒಂದು ಬರ್ತಾಯಿತ್ತು, ಲೂಸ್ ಮೋಷನ್
ಬಾಡಿ ಇನ್ಫೆಕ್ಷನ್ ಎಲ್ಲ ಇದೆ ಅಂತ ಹೇಳಿದ್ರು ಅವರು. ಎದ್ರ ಸಂಬಂಧ ಮಾಡಿದಾನೆ, ಈಕಿ ಸಾಯಿಸ್ಬೇಕಂತ ಹೇಳಿ ಇದು ಮಾಡಿದ್ದಾನೆ. ಆಂಬುಲೆನ್ಸ್ನಾಗ ನಾ ಇಟ್ಟೇನಿ, ನೀವೇನು ಮಾಡಿದೆ ಎಸ್ಕೇಪ್ ಹೋಗ್ಬಿಟ್ಟ. ಆಕೆ ಸಾಯ್ತಾಳೆ ಅಂತ ಗೊತ್ತಿದ್ದೆ ಎಸ್ಕೇಪ್ ಆಗಿ ಹೋಗೋಣ. ಅಲ್ಲಿ ಹೋಗಿ ಫೋನ್ ಹಚ್ಚಿದ್ರೆ ನಾ ಗಾಡಿ ಕೊಂಬಿದ್ದೀನಿ, ನಾ ಅಲ್ಲೇದೀನಿ ಇಲ್ಲದೀನಿ ಬರೀ ಇದನ್ನ ಹೇಳೋಣ. ರಾತ್ರಿ 2 ಗಂಟೆ ಮಟನೂ ನಾವು ನಿಂತು ಕಾದೇವ್ರಿಗೆ. ಹಾಂ, ಮದುವೆ ಅಂದ್ರೆ ರಿಜಿಸ್ಟರ್ ಆಗಿಲ್ಲ ರೀ. ಈಗ ಇಲ್ಲಿ ಕರ್ಕೊಂಡ್ಬಂದು ಕಾಂಪ್ರಮೈಸ್ ಮಾಡ್ತೇವೆ ಅಂದಿದ್ದಕ್ಕೆ ತಾಳಿ ಕಟ್ಕೊಂಡು ಬಂದಿದ್ದೆ. ತಾಳಿ ಕಟ್ಕೊಂಡು ಹುಬ್ಳಿಗೆ ಕರ್ಕೊಂಡ್ ಬಂದಾನ್ರಿ. ನಾಳೆ ಬೆಳಗ್ಗೆ ಮಾಡ್ತೇವೆ ಅಂತೇಳಿ ನಿನ್ನೆ ನೈಟ್ ಅಂದ್ರೆ 28 ತಾರೀಕು ನೈಟ್ ಬಂದಾರೆ ಹುಬ್ಳಿಗೆ. ಮಾರ್ನಿಂಗ್ ಮಾತಾಡೋಣ ಲೇಟ್ ಆಗೈತೆ ಅಂತ ಹೇಳ್ಯಾರೆ. ಅಂದ್ರೆ ಹುಡುಗಿಗೆ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿದೆ 29 ತಾರೀಕಿಗೆ. 29 ತಾರೀಕಿಗೆ ಪೇನ್ ಸ್ಟಾರ್ಟ್ ಆಗಿದ್ದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಲಿ. ಅಲ್ಲೆಲ್ಲ ಸಾಯಂಕಾಲ ಮಟ್ಟ ಡೆತ್ ಆಗ್ಬಿಟ್ಟು 8 ತಿಂಗಳೆಲ್ಲ ರೀ. ಅಂದ್ರೆ ಹುಡುಗಿ ಮನೆಯೊಳಗೆ ಅವ್ರ ಅಪ್ಪ ಅಷ್ಟೇ ಇರೋದು, ಲೇಡೀಸ್ ಯಾರು ಇರ್ತಿರಲ್ಲ. ಅಂದ್ರೆ ಅದು ಪ್ರೆಗ್ನೆಂಟ್ ಆಗಿದೆ ಯಾರಿಗೂ ಗೊತ್ತಿಲ್ಲ. ಈಗ ಮನೆಯೊಳಗೆ ಹೆಣ್ಮಕ್ಳಿದ್ರೆ ಎಲ್ಲರಿಗೂ ಗೊತ್ತಾಗ್ತೈತಿ, ಮನೆಯೊಳಗೆ ಹೆಣ್ಮಕ್ಳಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗಿಲ್ಲ. ಅವ್ರ ಅಪ್ಪ ಕೆಲಸ ಹೋಗ್ತಾರೆ, ಮನೆಗೆ ಬರ್ತಿದ್ರು, ಬಟ್ ಅದು ಯಾರಿಗೂ ಗೊತ್ತಾಗಿಲ್ಲ. ಅವ್ರ ಅಪ್ಪ ಹೈದರಾಬಾದಿಗೆ ಅವ್ರ ಇನ್ನೊಬ್ಬಕ್ಕೆ ಮಗಳದಾರಿ, ಅವ್ರಿಗೆ ಕರ್ಕೊಂಬರಕಂತ ಹೈದರಾಬಾದಿಗೆ ಹೋಗ್ಯಾರ. ಆ ಟೈಮ್ದಾಗ ಇವ ಈಕಿನ ಕರ್ಕೊಂಡು ಓಡೋಗ್ಯಾನ್ರಿ. 1 ವಾರದಿಂದ 8 ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ, ಯಾರಿಗೂ ಗೊತ್ತಿದ್ದಿಲ್ಲ. ಆದ್ರೆ ಇನ್ನೊಂದು ಆಕಿ ಕಡೆ ರೊಕ್ಕ ಇಸ್ಕೊಳ್ಳೋದು, ಹೊಡೆದು ಕಿರುಕುಳ ಮಾಡೋದೇ ಮಾಡ್ತಾ ಇದ್ದಾರೆ. ಇನ್ನೊಂದು ಈಗ ಸಂಘ ಅವ್ರವ್ರ ಕಡೆ ಸಾಲ ಮಾಡಿ ಈ ಹುಡುಗಿ ಅವ್ನು ಕೊಟ್ಟಾಳ್ರಿ. ಈಗ ಲಕ್ಷಗಟ್ಟಲೆ ಕೊಟ್ಟಾಳ್ರಿ ಅಮೌಂಟ್ ಆ ಹುಡುಗಗೆ. ಆದರೆ ಇದನ್ನ ಅಲ್ಲಗಳೆಯುವಂಥ ಕೆಲಸವನ್ನ ಮಾಡಿದ್ದೇನೆ. ಮತ್ತು ನಾನು 11 ವರ್ಷದಿಂದ ಪ್ರೀತಿ ಮಾಡ್ಕೊಂಡು ಬಂದಿದ್ದೀನಿ, ನಾನು ಯಾಕೆ ಆಕಿನ ಸಾಯಿಸಲಿ, ಮತ್ತು ನಾನು ಮದುವೆನೂ ಆಗಿದ್ದೀನಿ, ಮತ್ತು ಇಷ್ಟು ವರ್ಷಗಳ ಪ್ರೀತಿಯ ಫಲವಾಗಿ ನಮ್ಮ ಮಗುನೂ ಸಹ ಆಗ್ತಾಯಿತ್ತು. ಆ ಮಗು ಆಗುತ್ತನ್ನೋ ಒಂದು ಖುಷಿಯಲ್ಲಿ ನಾನಿದ್ದೆ. ಆದರೆ ಆಕಸ್ಮಿಕವಾಗಿ ಆ ಮಗುನೂ ಸಾವನ್ನಪ್ಪಿದೆ. ಜೊತೆಗೆ ಇನ್ನು ದಿವ್ಯಾಳು ನಾನು ಪ್ರೀತಿಸಿ ಮದುವೆ ಆದಂಥ ಹುಡುಗಿನೂ ಸಾವನ್ನಪ್ಪಿದ್ದಾಳೆ. ಆ ದುಃಖದಲ್ಲಿ ನಾನಿದ್ದೀನಿ ಅನ್ನೋ ಒಂದು ಮಾತನ್ನು ಆ ಒಂದು ಚರಣ್ ಹೇಳಿದ್ದಾನೆ. ಮದುವೆ ಆಗಿದ್ದು ಸರ್, ನಾವಿಬ್ಬರು ಪ್ರೀತಿ ಮಾಡ್ಕೊಂಡಿದ್ವಿ ಸರ್. ಪ್ರೀತಿ ಮಾಡ್ಕೊಂಡು ಅದಕ್ಕಿಂತ ಮುಂಚೆ ಇಲ್ಲೊಂದು 2 ಸತಿ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ ಸರ್ ನನ್ನ ಬಗ್ಗೆ. ಇವಾಗ ನನಗೆ ಮದುವೆ ಮಾಡ್ಕೊಳಕತ್ತಿಲ್ಲ ಹಂಗೆ ಹಿಂಗಂತ ಇವ್ರ ಮನೆಯಾಗಿನವ್ರು ಎಲ್ಲರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಕೊಟ್ಟಿಟ್ಟು ನನಗೂ ಸ್ವಲ್ಪ ಟಾರ್ಚರ್ ಮಾಡಿದ್ರು ಸರ್. ಅದಕ್ಕಂತ ನನಗೆ ನಮ್ಮ ಮನ್ಯಾಗ ಕೇಳಿದೆ ಸರ್. ನಮ್ಮ ಮನ್ಯಾಗ ಬೇಡ ಅಂದ್ರೆ ಅದಕ್ಕೆ ನಾನು ನಮ್ಮ ಮನ್ಯಾಗಿನವ್ರು ಬಿಟ್ಟು ಆಕೆ ಬೇಕಂತ ಆಕೆ ಜೊತೆ ಹೋಗಿ ಮದುವೆ ಮಾಡ್ಕೊಂಡಿದ್ದೆ ಸರ್ ಆಕೆ ಜೊತೆ. ಮತ್ತು ಆಮ್ಯಾಗ ಇವ್ರ ಕರ್ಕೊಂಡ್ರು ಮನೆಗೆ, ಇವ್ರ ಮನೆಯಾಗ ಇದ್ದು ಸರ್. ನಾನು ಯಾವುದು ಏನು ಟ್ಯಾಬ್ಲೆಟ್ ಹಾಕಿಲ್ಲ ಸರ್, ಎಲ್ಲ ಸುಳ್ಳು ಸರ್. ಅದು ಬೇಕಂತ ಚೆಕಪ್ ಮಾಡಿದ್ದು ಸರ್. ಹಂಗೆ ಏನೋ ನಾನು ಟ್ಯಾಬ್ಲೆಟ್ ಹಾಕಿಸಿದ್ದೆ ಅಂದ್ರೆ ನನಗೇನು ಶಿಕ್ಷೆ ಕೊಡ್ತೀರಿ ಎಲ್ಲದಕ್ಕೂ ಬಗ್ಗದಿಲ್ಲ ಸರ್. ಡಾಕ್ಟರ್ ಹೇಳಾರಂತಲ್ಲ ಆಪರೇಷನ್ ಮಾಡಿಸ್ಬೇಕಂತ ಟ್ಯಾಬ್ಲೆಟ್ ಹಾಕ್ಯಾರಂತ. ಏನು ಎಲ್ಲ ಸುಳ್ಳು ಸರ್. ಬೇಗ ಪೋಸ್ಟ್ ಮಾರ್ಟಮ್ ಮಾಡಿಸ್ರಿ ಸರ್. ಅದು ಟ್ಯಾಬ್ಲೆಟ್ ಹಾಕಿದ್ದಂದು ಇತ್ತಂದ್ರೆ ನಾನು ಅದು ಎಲ್ಲದಕ್ಕೂ ಬಗ್ಗದೀನಿ ಸರ್. ಎಷ್ಟು ದಿನ ಆಯ್ತು ಮದುವೆಗೆ? ಮದುವೆ ಆಗಿ ಇವತ್ತಿಗೆ 8 ದಿನ ಆಯ್ತು ಸರ್. ಬಟ್ ಎಷ್ಟು ತಿಂಗಳು ಪ್ರೆಗ್ನೆಂಟ್ ಇದ್ದ? 7 ತಿಂಗಳು ಇದ್ದಿಲ್ಲ ಸರ್. ಅಂದ್ರೆ ಮದುವೆ ಮೊದಲು ಆಗಿರಲಿಲ್ಲ ಮದುವೆ? ಇಲ್ಲ ಸರ್, ಅಷ್ಟು ದಿನ ಅವ್ರ ಮನೆಗೆ ಇದ್ದಿಲ್ಲ ಸರ್. ಅವ್ರ ಮನೆಗಿನವ್ರಿಗೆ ಎಲ್ಲರಿಗೂ ಗೊತ್ತೈತೆ ಸರ್. ಲವ್ ಮಾಡ್ತಿದ್ರು? ನಮ್ದು 11 ವರ್ಷದಿಂದ ಲವ್ ಸರ್. ಏನು ಕೆಲಸ ಮಾಡ್ತೀರಿ? ನಾನು ಬೆಂಗಳೂರದಾಗ ಹೆಲ್ತ್ ಕೇರ್ದಾಗ ಮಾರ್ಕೆಟಿಂಗ್ ಮಾಡ್ತೀನಿ ಸರ್. ಬಟ್ ಏನು ನೀವೇನು ಆ ಥರ ಕೊಲೆ ಸಾಯಿಸ್ಬೇಕಂತ ಹೇಳಿ ಮಾಡಿಲ್ಲ? ನಾನು ಏನು ಮಾಡಿಲ್ಲ ಸರ್. ನಂದು ಹಂಗೇನಾರು ತಪ್ಪಿತ್ತಂದ್ರೆ ನಾ ಬಗ್ಗದೀನಿ ಸರ್. ಎಲ್ಲದಕ್ಕೂ ಇದು ಅದೇ ಸರ್. ನಂದೇನು ತಪ್ಪಿಲ್ಲ ಸರ್. ನಾವು ಇಬ್ಬರು ಮದುವೆ ಮಾಡ್ಕೊಂಡ್ವಿ ಸರ್, ಪ್ರೀತಿ ಮಾಡಿ. ನಾವು ಚಲೋ ಏನೋ ಇರ್ಬೇಕಂತಿದ್ದು ಸರ್. ಈಗ ನಾನು ಎಂತಿನೂ ಇಲ್ಲ ಸರ್. ಈಗ ನನಗೆ ನೀವೇನು ಶಿಕ್ಷೆ ಕೊಡ್ತೀರಿ ಕೊಡ್ರಿ ಸರ್. ಇಲ್ಲ ಸರ್, ನಾವು ಮೊದಲು ಮನೆಯಾಗಿದ್ದು ಸರ್. ಬೆಳಗ್ಗೆಯಿಂದ ಅಡ್ಗೆ ಗಿಡ್ಗೆ ಮಾಡ್ಕೊಂಡು ಇಬ್ಬರು ಊಟ ತಿಂದು ಕುಂತಿದ್ವಿ ಸರ್. ಆಮ್ಯಾಗ ಆಕಿ ಕಾಲು ಕೈ ನೋವಾಗತ್ತಾವ ಅಂದ್ಮ್ಯಾಗ ಇವ್ರ ಮನೆಯಾಗಿನವ್ರಿಗೆ ಫೋನ್ ಹಚ್ಚಿ ಕರ್ಸಿದ್ವಿ ಸರ್. ಬಂದರೆ ಆಟೋ ಮಾಡಿ ಚುಟುಕ್ಬಿ ಹಾಸ್ಪಿಟ್ಲಿಗೆ ಹೋದ್ವಿ ಸರ್. ಅಲ್ಲಿ ಹೋದ್ಮ್ಯಾಗ ಡೆಲಿವರಿ ಆಯ್ತು ಸರ್. ಡೆಲಿವರಿ ಆದ್ಬಿಟ್ಲೆ ಬೇಬಿ ಹೊಟ್ಟೆಗೆ ಸತ್ತು ಸರ್. ಸತ್ತ ಮ್ಯಾಗ ಆಮೇಲೆ ಆಕಿಗೆ ಬ್ಲಡ್ ಬೇಕಂದ್ರೆ ಸರ್, ಹೋಗಿ ಬ್ಲಡ್ ತೊಗೊಂಬಂದ್ವಿ ಸರ್. ತೊಗೊಂಬಂದು ಬ್ಲಡ್ ಎಲ್ಲ ಹಾಕ್ಸೋಬೇಕಾರೆ ಆಕಿಗೆ ಜ್ವರ ಇತ್ತಂತ ಸರ್. ಅದಕ್ಕಂತ ಬ್ಲಡ್ ಹಾಕ್ಸಿಲ್ಲ. ಅವ್ರಿಗೆ IC ಬೇಕು, KMCಗೆ ಹೋಗ್ಬೇಕಂದ್ರೆ ಸರ್. ಅದಕ್ಕಂತ KMCಗೆ ಹೋಗಕ್ಕಂತ ಹೋಗಿದ್ದು ಸರ್. ಇವ್ರ ಮನೆಯಾಗಿನವ್ರು ಎಲ್ಲರೂ ನಿನಗೆ ಸಾಯಿಸ್ತೀವಿ, ನಿನಗೆ ಬಿಡೋಂಗಿಲ್ಲ, ನೆಲ್ಲಿದ್ರು ತಲವಾರು ತೊಗೊಂಡು ಕೊಲೆ ಮಾಡ್ತೀವಿ, ಹಂಗೆ ಹಿಂಗದ್ದು ಎಲ್ಲ ಅಂದಿದ್ದು. ನನ್ನ ಕಡೆ ರೆಕಾರ್ಡಿಂಗು ಅದಾವೆ ಸರ್. ನಂದೇನು ತಪ್ಪಿಲ್ಲ ಸರ್. ಇದ್ರಾಗ ನಾವಿಬ್ಬರು ಪ್ರೀತಿ ಮಾಡ್ಕೊಂಡು ನಾವಿಬ್ಬರು ಮದುವೆ ಮಾಡ್ಕೊಂಡ್ವಿ ಸರ್. ಆಕೆ ನನಗೆ ಹಿಂಗೆ ಮಾಡ್ತಾಳೆ ಅಂತ ನನಗೆ ಗೊತ್ತಿದ್ದಿಲ್ಲ ಸರ್. ನನಗೆ ಬಿಟ್ಟು ಹೋದ್ಲು ಸರ್. ಏನು ಓಡೋಗಿಲ್ಲ ಸರ್. ಅವರ ಈಗ ನೋಡ್ರಿ ಸರ್, ಬೆಳಗ್ಗೆ ನನಗೆ ಹಿಡ್ಕೊಂಡು ಹೊಡೆದಾರ ಸರ್. ಇಲ್ಲಿ ಹೊಡೆದಾರ, ಇಲ್ಲಿ ಮೂಗದಾಗಿ ರಕ್ತ ಬಂದೈತೆ ಸರ್. ಇಲ್ಲಿ ಕಿವಿ ಕಡೆ ಎಲ್ಲ ಹೊಡೆದಾರ ಸರ್. ಇಲ್ಲಿ ಕಾಲಿಗೆ ಹೊಡೆದಾರ ಸರ್. ಬೆಳಗ್ಗೆ ಹಿಡಿದು ಹೊಡೆದಾರ ಸರ್. ಇನ್ನು ಇದ್ರ ನಡುವೆನೇ ಏನಂದರೆ ಪೊಲೀಸ್ ಆಯುಕ್ತ ಏನು N. ಶಶಿಕುಮಾರ್ ಅವರು ಬೆಂಡಿಗೇರಿ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ದರು. ಆ ಒಂದು ಸಂದರ್ಭದಲ್ಲಿ ಸಹ ಈ ಕುಟುಂಬಸ್ಥರು ಅವ್ರ ಮುಂದೆ ಕಣ್ಣೀರು ಹಾಕುವಂಥ ಕೆಲಸ ಮಾಡಿದರು. ಮತ್ತು ಈ ರೀತಿ ನಮ್ಗೆ ಅನ್ಯಾಯ ಆಗ್ತಾಯಿದೆ, ನಮ್ಮ ಹುಡುಗಿಯ ಸಾವಿಗೆ ಈ ಒಂದು ಪ್ರಿಯಕರನೇ ಕಾರಣ, ಹಾಗಾಗಿ ಅವನ ಮೇಲೆ ಕ್ರಮ ಕೈಗೊಳ್ಬೇಕಂತೇಳಿ ಒತ್ತಾಯ ಮಾಡಿದರು. ಈಗೇನು ಇವತ್ತೇ ದಿವ್ಯಾಳ ಚಿಕ್ಕಮ್ಮ ಇರ್ಬೋದು, ಅವರ ಸಹೋದರ ಸಂಬಂಧಿಗಳು ಇವರೆಲ್ಲರೂ ಸಹ ಒಂದು ಪೊಲೀಸ್ ಆಯುಕ್ತರ ಎದುರು ಕಣ್ಣೀರು ಹಾಕಿ ಒಂದು ಕಠಿಣ ಕ್ರಮಕ್ಕೆ ಆಗ್ರಹಿಸಿದರು. ಈ ನಿಟ್ಟಿನಲ್ಲಿ ಏನು ಪೊಲೀಸರು ಸಹ ಈಗೇನು ಆ ಯುವಕನನ್ನು ಕರೆದು ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಏನೆಲ್ಲ ಹಿಂದೆ ಘಟನೆ ಆಗಿತ್ತು ಮತ್ತು ಈಗೇನಾಗಿದೆ ಎಲ್ಲದರ ಸಹ ಮಾಹಿತಿ ಸಹ ಸಂಗ್ರಹ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ.
ಅದೇನೇ ಇರಲಿ, ಏನು 11 ವರ್ಷಗಳ ಪ್ರೀತಿ ಅಂದರೆ ಸಾಮಾನ್ಯವಾಗಿ ಅಲ್ಲ. ಅದು ಅಲ್ಲದೆ ಏನು ಅಪ್ರಾಪ್ತ ವಯಸ್ಸಿನಲ್ಲೇ ಇಬ್ಬರ ನಡುವೆ ಪ್ರೀತಿ ಹುಟ್ಟಿ ಅದು ಮುಂದೆ ಆ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಇನ್ನೇನು ಒಂದು ಸುಖ ಸಂಸಾರ ಮಾಡ್ಬೇಕನ್ನೋ ಒಂದು ಗಳಿಗೆನಲ್ಲೇ ಈ ರೀತಿಯ ಒಂದು ದುರ್ಘಟನೆ ಸಂಭವಿಸಿದೆ. ಆ ಒಂದು ದುರ್ಘಟನೆ ಹಲವಾರು ರೀತಿಯ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ಈಗೇನು ಪತಿಯ ಮೇಲೆ ಆರೋಪ ಬರ್ತಾ ಇದೆ, ಆ ಒಂದು ಪೊಲೀಸರು ಸಹ ಆ ಒಂದು ಪತಿನ ಕರೆದು ವಿಚಾರಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಈ ರೀತಿ ಈ ನಿಟ್ಟಿನಲ್ಲಿ ದೂರು ಸಹ ಕೊಡಲಾಗಿದೆ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ. ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ತನಿಖೆ ಮಾಡುವಂಥ ಕೆಲಸವನ್ನು ಆರಂಭಿಸಿದ್ದಾರೆ. ಒಟ್ಟಾರೆ ಈ ಒಂದು ಘಟನೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಮತ್ತು ಆ ಯುವತಿ ಅಚಾನಕ್ಕಾಗಿ ನಡೆದಂಥ ಘಟನೆಯಲ್ಲಿ ಸಾವನ್ನಪ್ಪಿರೋದು ಮತ್ತು ಮಗುನೂ ಸಹ ಸಾವನ್ನಪ್ಪಿರೋದು ಒಂದು ಖೇದಕರ ಸಂಗತಿ ಅಂತ ಹೇಳ್ಬೋದು. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.